ನಮಸ್ಕಾರ. ನಾನು ಈ ದಿನ ಬೆಂಡೆಕಾಯಿಗೊಂದು ಸ್ಪೆಷಲ್ ಪಲ್ಯದ ಪುಡಿ ಹಾಕಿ ರುಚಿಯಾದ ಪಲ್ಯ ಮಾಡ್ಕೊಂಡು ಬಂದಿದ್ದೀನಿ. ಇದು ಅನ್ನಕ್ಕೆ ನಂಚ್ಕೊಳ್ಳೋಕ್ಕೂ ಬರುತ್ತೆ, ಹಾಗೆ ರೊಟ್ಟಿ ಚಪಾತಿಗಂತೂ ತುಂಬ ಚೆನ್ನಾಗಿರುತ್ತೆ. ಬನ್ನಿ ಈಗ ಪಲ್ಯ ಮಾಡ್ತಾ ಹೋಗೋಣ, ಹಾಗೆ ವಿಡಿಯೋ ನೋಡೋಣ. 1/4 kg ಎಳೆತಾದ ಬೆಂಡೆಕಾಯಿ ತೊಗೊಂಡು ತೊಳೆದಿಟ್ಕೊಂಡಿದ್ದೀನಿ. ಕ್ಲೀನಾಗಿ ಬಟ್ಟೆಯಲ್ಲಿ ಒರೆಸ್ಬೇಕು ಬೆಂಡೆಕಾಯಿ ಹೆಚ್ಚೋಕ್ಕಿಂತ ಮುಂಚೆ. ಬೆಂಡೆಕಾಯಿನ ಗಾಲಿ ಥರ ನಾನು ರೌಂಡಾಗಿ ಹೆಚ್ಚಿಟ್ಕೊಂಡಿದ್ದೀನಿ. ತೀರಾ ತೆಳು ಹೆಚ್ಚಬಾರ್ದು, ಸ್ವಲ್ಪ ದಪ್ಪ ಹೆಚ್ಚಿದ್ದೀನಿ. ಹಾಗೆ ಒಂದು ಈರುಳ್ಳಿನ ಉದ್ದ ಸಿಗದಿಟ್ಕೊಂಡಿದ್ದೀನಿ. ಒಂದು ಟೊಮೊಟೊ ಹಣ್ಣು ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ದೀನಿ. ಅಚ್ಚ ಖಾರದ ಪುಡಿ ಇದೆ, ಹಾಗೆ ಸ್ಪೆಷಲ್ ಪಲ್ಯದ ಪುಡಿ 1 ಸ್ಪೂನ್ ತುಂಬ ಇಟ್ಕೊಂಡಿದ್ದೀನಿ. ಈಗ ಒಲೆ ಮೇಲೆ ಬಾಣಲೆ ಇಟ್ಕೊಂಡಿದ್ದೀನಿ. ಅದಕ್ಕೆ 2 ಸ್ಪೂನು ಕೊಬ್ಬರಿ ಎಣ್ಣೆ ಹಾಕಿದ್ದೀನಿ. ಎಣ್ಣೆ ಸ್ವಲ್ಪ ಕಾಯಲಿ. ಈಗ ಅರ್ಧ ಸ್ಪೂನು ಸಾಸಿವೆ ಕಾಳು ಹಾಕ್ತೀನಿ, ಹಾಗೆ 1/4 ಸ್ಪೂನು ಅರಿಶಿನ ಹಾಕ್ತೀನಿ. ಈಗ ಸ್ವಲ್ಪ ಫ್ರೈ ಮಾಡೋಣ. ಈಗ ಪರಿಮಳಕ್ಕೆ ಕರಿಬೇವಿನ ಹೆಸರುಗಳನ್ನು ಹಾಕ್ತೀನಿ, ಹಾಗೆ ಹೆಚ್ಚಿಟ್ಕೊಂಡಿರೋ ಈರುಳ್ಳಿ ಹಾಕೋಣ. ಒಂದು 4 ಸುತ್ತು ಹುರಿಯೋಣ. ಈ ಪಲ್ಯ ಬಹಳ ರುಚಿಯಾಗಿರುತ್ತೆ, ಹಾಗೆ ತುಂಬ ಟೈಮ್ ಬೇಡ, ದಿಢೀರಾಗಿ ಮಾಡುವಂಥದ್ದು. ಈಗ ಹೆಚ್ಚಿಟ್ಕೊಂಡಿರೋ ಟೊಮೊಟೊ ಹಾಕೋಣ. ಟೊಮೊಟೊ ಸಹಿತ ಸ್ವಲ್ಪ ಬಾಡಿಸೋಣ. ಟೊಮೊಟೊ ಮತ್ತು ಈರುಳ್ಳಿ ಒಗ್ಗರಣೆಯಲ್ಲಿ ಸ್ವಲ್ಪ ಬಾಡಿದೆ. ಈಗ ಹೆಚ್ಚಿಟ್ಕೊಂಡಿರೋ ಬೆಂಡೆಕಾಯಿ ಹೋಳುಗಳನ್ನು ಹಾಕೋಣ. ಬೆಂಡೆಕಾಯಿ ಸ್ವಲ್ಪ ಲೋಳೆ ಅಂಶ ಜಾಸ್ತಿ, ಅದಕ್ಕೆ ಒಂದು 5 ನಿಮಿಷ ಚೆನ್ನಾಗಿ ಹುರಿಬೇಕು. ಈಗ ಹುರಿಯೋಕ್ಕೆ ಶುರು ಮಾಡೋಣ. ಬೆಂಡೆಕಾಯಿ ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ಬೆಂಡೆಕಾಯಿಗೆ ಹುಳಿ ಅಂಶ ಹಾಕಿದಾಗ ಸ್ವಲ್ಪ ಲೋಳೆ ಕಡಿಮೆ ಆಗುತ್ತೆ. ನಾನಿಲ್ಲಿ 1 ಸ್ಪೂನ್ ತುಂಬ ಹುಣಸೆಹಣ್ಣಿನ ರಸ ಗ್ಯೂಚಿಟ್ಕೊಂಡಿದ್ದೆ, ಹಾಕಿದ್ದೀನಿ. ಈಗ ಮತ್ತೆ ಫ್ರೈ ಮಾಡೋಣ. ಈಗ ರುಚಿಗಾಗೋಷ್ಟು ಉಪ್ಪು ಹಾಕೋಣ. ಸ್ವಲ್ಪ ಹುರಿಯೋಣ. ಯಾವುದೇ ಅಡುಗೆ ಮಾಡಿದರೂ ಅದಕ್ಕೆ ಬೆಲ್ಲ ಬೇಕೇ ಬೇಕು, ಅದು ಒಂದು ರುಚಿ ಕೊಡುತ್ತೆ. ನಾನಿಲ್ಲಿ ಅರ್ಧ ಸ್ಪೂನಷ್ಟು ಬೆಲ್ಲ ಹಾಕ್ತೀನಿ. ಮತ್ತು ಮೊಗ್ಚೋಣ. ಯಾವಾಗಲೂ ಬೆಂಡೆಕಾಯಿದು ಯಾವುದೇ ಅಡುಗೆ ಮಾಡಬೇಕಾದ್ರೂ ಕುದೀತಾ ಇರೋ ನೀರನ್ನು ಹಾಕಿಬಿಡ್ಬೇಕು, ಆಗ ಲೋಳೆ ಅಂಶ ತುಂಬ ಕಡಿಮೆಯಾಗಿ ಬೇಗ ಬೇಯುತ್ತೆ. ಈಗ ನೋಡಿ, ನಾನು ಅರ್ಧ ಲೋಟದಷ್ಟು ನೀರು ಹಾಕಿದ್ದೀನಿ. ಪ್ಲೇಟ್ ಮುಚ್ಚೋಣ, ಸ್ವಲ್ಪ ಚೆನ್ನಾಗಿ ಬೇಯಲಿ. ಮುಚ್ಚಿದ ಪ್ಲೇಟನ್ನು ಒಂದು ಸರಿ ತೆಗೆಯೋಣ. ಮಧ್ಯೆ ಮಧ್ಯೆ ತರಕಾರಿ ಮುಗುತ್ತಾ ಇರಬೇಕು, ಇಲ್ಲ ಅಂದರೆ ಬುಡ ಸೀದ್ಬಿಡುತ್ತೆ. ನೋಡಿ, ಸ್ವಲ್ಪ ನೀರು ಆರಿದೆ. ಇನ್ನೊಂದು ಸ್ವಲ್ಪ ಹೊತ್ತು ಹೋಳು ಬೇಯಬೇಕು, ಮತ್ತೆ ಬೇಯಕ್ಕಿಡೋಣ. ಈಗ ಪ್ಲೇಟ್ ಮುಚ್ಚಬಾರ್ದು, ಸ್ವಲ್ಪ ನೀರು ಆರಬೇಕು. ಈಗ ಖಾರಕ್ಕೆ ಅಚ್ಚ ಖಾರ ಪುಡಿನ ಹಾಕೋಣ. ಒಂದು ಸರಿ ಹಾಗೆ ಮೊಗ್ಚೋಣ. ಪಲ್ಯ ಯಾವಾಗಲೂ ಮುದ್ದೆ ಆಗಬಾರ್ದು, ಸ್ವಲ್ಪ ಉದುರಾಗೆ ಇರಬೇಕು. ಹೆಸರೇ ಹೇಳುವಂತೆ ಇದು ಸ್ಪೆಷಲ್ ಪಲ್ಯದ ಪಲ್ಯ. ಈ ಪುಡಿನ ನಾನು ಮಾಡಿ ಫ್ರಿಜ್ಜಲ್ಲಿ ಇಟ್ಕೊಂಡಿರ್ತೀನಿ, 1 ವರ್ಷದವರೆಗೂ ಹಾಳಾಗೋಲ್ಲ. ನನ್ನ ಯೂಟ್ಯೂಬ್ ಚಾನಲಲ್ಲಿ ಸ್ಪೆಷಲ್ ಪಲ್ಯದ ಪುಡಿ ಅಂತಲೇ ವಿಡಿಯೋ ಅಪ್ಲೋಡ್ ಮಾಡಿದ್ದೀನಿ, ನೀವು ಗಮನಿಸಿ. ಈಗ ಪಲ್ಯದ ಪುಡಿಯನ್ನು ಪಲ್ಯ ಬೆಂದ ಮೇಲೆ ಕೊನೆಯಲ್ಲಿ ಹಾಕುವಂಥದ್ದು. ನಂತರ ಗ್ಯಾಸ್ ಆಫ್ ಮಾಡಿಬಿಡಬೇಕು. ಈಗ 1 ಸ್ಪೂನು ಪುಡಿನ ಹಾಕಿದ್ದೀನಿ, ಗ್ಯಾಸ್ ಆಫ್ ಮಾಡಿದ್ದೀನಿ. ಹಾಗೆ ಒಂದು ಸರಿ ಚೆನ್ನಾಗಿ ಮೊಗ್ಚೋಣ. ಈಗ ಪರಿಮಳಕ್ಕೆ ಕೊತ್ತಂಬರಿ ಸೊಪ್ಪನ್ನು ಉದುರಿಸೋಣ. ಈ ಪಲ್ಯ ಬಹಳ ಸರಳ ರೀತಿಯಲ್ಲಿ ಮಾಡುವಂಥದ್ದು, ರುಬ್ಬು ಹಾಕೋದೇ ಬೇಡ, ಹಾಗೆ ಹೆಚ್ಚು ಎಣ್ಣೆ ಬೇಡ, ಕಾಯಿ ಬೇಡ, ಆರೋಗ್ಯಕ್ಕೂ ಸಹ ಬಹಳ ಒಳ್ಳೆಯದು. ನೋಡಿ, ರುಚಿಯಾದ ಪಲ್ಯ ರೆಡಿ ಆಯಿತು. ರಾಗಿ ರೊಟ್ಟಿ, ಅಕ್ಕಿ ರೊಟ್ಟಿ, ಹಾಗೆ ಜೋಳದ ರೊಟ್ಟಿಗೆ ಹೇಳಿ ಮಾಡಿಸಿದಂತಹ ಕಾಂಬಿನೇಷನು. ಈ ಪಲ್ಯಕ್ಕೆ ಕಾಯಿ ಬೇಕಾದರೆ ಹಾಕ್ಬೋದು, ಇಲ್ಲ ಅಂದರೆ ಬಿಡ್ಬೋದು. ನಾನಿಲ್ಲಿ 1 ಸ್ಪೂನಷ್ಟು ಕಾಯಿ ಹಾಕಿದ್ದೀನಿ. ಒಂದು ಸರಿ ಮೊಗ್ಚೋಣ. ನೋಡಿದ್ರಲ್ಲ ಪಲ್ಯ ಮಾಡೋದು ಹೇಗೆ ಅಂತ. ನೀವು ಒಮ್ಮೆ ಟ್ರೈ ಮಾಡಿ ಇದರ ರುಚಿಯನ್ನು ಸವಿಯಿರಿ. ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.